ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಖಾರ ದೋಸೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಖಾರ ದೋಸೆ ತುಂಬ ಟೇಸ್ಟ್ ಆಗಿರುತ್ತೆ, ನೀವು ಕೂಡ ಮಾಡಿ ನೋಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು. ಮೊದಲಿಗೆ ಇಲ್ಲಿ 1 ಗ್ಲಾಸು ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ. ಅದನ್ನು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡಿ ಇಲ್ಲಿ ವಾಶ್ ಆಗಿದೆ. ಈ ಅಕ್ಕಿ ಸೇಮು ನೀರು ದೋಸೆ ಎಲ್ಲ ನಾವು ನೆನೆ ಹಾಕ್ತೀವಲ್ಲ ಹಿಂದಿನ ರಾತ್ರಿ, ಅದೇ ರೀತಿ ಇದನ್ನು ಕೂಡ ನೆನೆ ಹಾಕಬೇಕು. ಆಯಿತಾ. ಇದಕ್ಕೆ 1.5 ಸ್ಪೂನು ಧನಿಯಾ ಕಾಳು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಕಾಳು. ಆಯಿತಾ. ಇದಕ್ಕೆ ಅರ್ಧ ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಹಾಗೆ ಅರ್ಧ ಸ್ಪೂನು ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೀನಿ, ಹಾಗೆ 1 ಟೀ ಸ್ಪೂನು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ, ಹಾಗೆ 1/4 ಟೀ ಸ್ಪೂನು ಮೆಂತೆಕಾಳನ್ನು ಹಾಕ್ತಾಯಿದ್ದೀನಿ, ಹಾಗೆಯೇ ಒಣಮೆಣಸಿಕಾಯಿ 2 ಹಾಕ್ಕೊಂಡಿದ್ದೀನಿ. ಇದನ್ನು ಫುಲ್ಲು ನೆನೆಯಲಿಕ್ಕೆ ಇಡೋಣ. ಬನ್ನಿ ನೋಡೋಣ. ಇದು ಬೆಳಗ್ಗೆ ಈ ರೀತಿ ಆಗಿರುತ್ತೆ. ನೋಡಿ, ಎಲ್ಲ ಕಾಳುಗಳು ಕೂಡ ಚೆನ್ನಾಗಿ ನೆಂದಿದೆ. ನೋಡಿದ್ರೆ ಈ ಥರ ಚೆನ್ನಾಗಿ ನೆನಿಬೇಕು. ಬನ್ನಿ ಇದನ್ನು ದೋಸೆ ಹಿಟ್ಟಿನ ರೀತಿ ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ಜಾರ್ನಲ್ಲಿ ನಾನು ಅರ್ಧ ಕಪ್ಪು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ನೀವು ಫ್ರೆಶ್ ಕೋಕೋನಟ್ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಹಾಗೆ ನೆನೆಸಿಟ್ಟಿದ್ವಲ್ಲ ಅಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ. ಅದರ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಚೆಲ್ಲಬೇಡಿ, ಅದನ್ನೇ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ 1 ಟೀ ಸ್ಪೂನು ದೊಡ್ಡ ಉಪ್ಪು ಹಾಕ್ಕೊಂಡು ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತರಿ ಇರೋದು ಬೇಡ, ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು. ಹಾಗೆ ಉಳಿದಿದ್ದ ಅಕ್ಕಿಯನ್ನು ಕೂಡ ನಾನು ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನಲ್ಲಿ ಇರತ್ತಲ್ಲ ಅದನ್ನು ಕೂಡ ಈ ಥರ ತೊಳೆದು ಹಾಕ್ಕೊಂಡಿದ್ದೀನಿ ಹಿಟ್ಟನ್ನು. ಆಯಿತಾ. ಇದು ಸೇಮ್ ನೀರು ದೋಸೆ ಹೇಗೆ ಮಾಡ್ತೀವಲ್ಲ ಅದೇ ರೀತಿಯೇ, ಅದೇ ಟೆಕ್ಸ್ಚರೇ ಇರಬೇಕು ಮಾಡಲಿಕ್ಕೆ. ಖಾರ ದೋಸೆ ತುಂಬ ಟೇಸ್ಟಾಗಿರುತ್ತೆ, ನೀವು ಟ್ರೈ ಮಾಡಿ ಈ ರೀತಿ. ಓಕೆ. ಇದಕ್ಕೆ ನಾನು 1 ಟೀ ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೆಯೇ 1 ಟೀ ಸ್ಪೂನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಆಯಿತಾ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ. ನೀವು ಈ ಥರ ಉಂಡುಂಡೆ ಈ ಥರ ಕಾಣಿಸ್ತಾ ಇದೆಯಲ್ಲ, ಈ ಥರ ಕಾಣಬಾರ್ದು ಅಂದರೆ ಸ್ವಲ್ಪ ಬೌಲಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಖಾರದ ಪುಡಿ ಕಳ್ಕೊಂಡು ಬೇಕಾದರೆ ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ, 1 ಸ್ಪೂನು. ಹಾಗೆ ಇದಕ್ಕೆ ಬೆಲ್ಲನ ಹಾಕ್ತಾಯಿದ್ದೀನಿ, ಬೆಲ್ಲದ ಸಿರಪ್. ಓಕೆ. ಬೆಲ್ಲನ ಸ್ವಲ್ಪ ಕುದಿಸ್ಬಿಟ್ಟು ಅದನ್ನು ಸೋಸ್ಕೊಂಡಿರೋದು. ದೋಸೆಯಲ್ಲಿ ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲವನ್ನು ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲವೂ ಕರೆಕ್ಟಾಗಿ ಹಾಕಬೇಕು. ಆಯಿತಾ. ನೀವು ಈ ರೀತಿ ಮಾಡ್ಕೊಳ್ಳಿ. ಇದು ಸೇಮ್ ನೀರು ದೋಸೆ ಥರನೇ ಮಾಡ್ಕೊಳ್ಳೋದು. ಆಯಿತಾ. ಇದ್ರ ಟೆಕ್ಸ್ಚರ್ ನೋಡಿ, ನೀರು ದೋಸೆ ಥರನೇ ಇರಬೇಕು ಇದ್ರ ಟೆಕ್ಸ್ಚರು. ಬನ್ನಿ ಈಗ ಚಟ್ನಿ ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಕಪ್ಪು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಹಾಗೆಯೇ 2 ಹಸಿಮೆಣಸಿಕಾಯಿ ಎಣ್ಣೆಯಲ್ಲಿ ಹುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಟೀ ಸ್ಪೂನು ದೊಡ್ಡ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಥರ ತರಿಯಾಗಿ ರುಬ್ಕೋಬೇಕು. ಆಯಿತಾ. ನೋಡಿ, ಇದು ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಹಾಗೆಯೇ ತಡ್ಕ ರೆಡಿ ಮಾಡ್ಕೊಂಡಿದ್ದೀನಿ. ಸಾಸಿವೆ ಹಾಗೆ ಇಂಗಿಂದು ಒಗ್ಗರಣೆ ಕೊಟ್ಟಿದ್ದೀನಿ. ನೀವು ಬೇಕಾದರೆ ಒಣಮೆಣಸಿಕಾಯಿ ಹಾಗೆ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ಬೋದು. ಬನ್ನಿ ಈಗ ದೋಸೆ ಮಾಡ್ಕೊಳ್ಳೋಣ. ಖಾರ ದೋಸೆಗೆ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹಂಚು ಕಾದಿರಬೇಕು. ಆಯಿತಾ. ಈಗ ಹಿಟ್ಟನ್ನು ತೆಗೆದ್ಬಿಟ್ಟು ಈ ಥರ ಹಾಕಬೇಕಾಯ್ತಾ. ನೀವು ನಾರ್ಮಲ್ ದೋಸೆ ಥರನೂ ಒಂದು ಸೌಟ್ ಹಾಕಿಬಿಟ್ಟು ಅದನ್ನು ರೌಂಡ್ ಶೇಪಲ್ಲಿ ಮಾಡ್ಕೊತೀವಲ್ಲ ಆ ಥರ ಕೂಡ ಮಾಡ್ಕೊಳ್ಬೋದು. ಈ ಥರ ತೆಗೆದು ಕೂಡ ಈಸಿಯಾಗಿ ಹಾಕ್ಕೊಳ್ಬೋದು. ನೋಡಿ, ಇದ್ರ ಮೇಲೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈ ಖಾರ ದೋಸೆಗೆಲ್ಲ ನೀವು ತುಪ್ಪನೇ ಯೂಸ್ ಮಾಡಿ, ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ, ಈ ಕಡೆ ಬೆಂದ ತಕ್ಷಣವೇ ಈ ಕಡೆ ತೆಗೆದ್ರೆ ಆಯಿತು. ನೋಡಿದ್ರೆ ಕಲರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇದು ತುಪ್ಪದ ಜೊತೆ ಎಲ್ಲ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಬೆಲ್ಲದ ಜೊತೆಗೂ ಕೂಡ ತಿಂತಾರೆ. ಈ ಖಾರ ದೋಸೆಯನ್ನು ನಾನೀಗ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ದೋಸೆ ಸಾಫ್ಟಾಗೂ ಕೂಡ ಇರುತ್ತೆ. ನೀವು ಅದನ್ನೇ ಖಾರ ದೋಸೆನ ಒಂದು 2-3 ಸಲ ತಿರುಗಿಸಾಕಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ತುಪ್ಪ, ಚಟ್ನಿ ಹಾಗೆ ಬೆಲ್ಲ ಜೊತೆ ಟೇಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.